ನಮಸ್ಕಾರ ಸ್ನೇಹಿತರೆ. ಈಗ ಮಹಾರಾಷ್ಟ್ರ ರಾಜ್ಯದ 4ನೇ ಭಾಗವನ್ನು ಮುಂದುವರಿಸೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಜಲವಿದ್ಯುತ್ ಪ್ರಮುಖ ಉತ್ಪಾದನಾ ಕೇಂದ್ರಗಳು ಕಂಡುಬರ್ತಾವ. ಅವು ಯಾವ ಸ್ಥಳಗಳು? ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು. ಮಹಾರಾಷ್ಟ್ರದ ಜಲವಿದ್ಯುತ್ ಕೇಂದ್ರಗಳು. ಜಲವಿದ್ಯುತ್ ಕೇಂದ್ರಗಳು ಯಾವಪ್ಪ ಅಂತಂದ್ರೆ ಕೊಯ್ನಾ, ಕೊಪೋಲಿ, ಬೋಲ್, ಬಿವ್ಪುರಿ, ಮತ್ತು ಬೀರ್. ಇವೆಲ್ಲವೂ ಜಲವಿದ್ಯುತ್ ಕೇಂದ್ರಗಳು ಕಂಡು ಬರ್ತಕ್ಕಂತಹ ಪ್ರದೇಶಗಳು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾವೆ. ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂತಹ ಜಲ ವಿದ್ಯುತ್ ಕೇಂದ್ರಗಳು ಯಾವಪ್ಪ ಅಂದ್ರೆ ಅದು ಕೊಯ್ನಾ, ಭೋಪಾಲ, ಬೋಲ್, ಬಿವ್ಪುರಿ, ಬೀರ್. ನೋಡ್ಲಿ, ಕೊಯ್ನಾ, ಬೋಲ್, ಬಿವ್ಪುರಿ, ಬೀರ್ ಇವು 5 ಪ್ರದೇಶಗಳಲ್ಲಿ ಜಲವಿದ್ಯುತ್ ಕೇಂದ್ರಗಳು ಕಂಡು ಬರ್ತಾವೆ. ಮತ್ತೆ ಭಾರತದ ಮೊಟ್ಟ ಮೊದಲ ಆಧುನಿಕ ಮತ್ತು ಯಶಸ್ವಿ ಹತ್ತಿ ಬಟ್ಟೆ ಕೈಗಾರಿಕೆಯು ಭಾರತದ ಮೊಟ್ಟ ಮೊದಲ ಆಧುನಿಕ ಮತ್ತು ಯಶಸ್ವಿ ಹತ್ತಿ ಬಟ್ಟೆ ಕೈಗಾರಿಕೆ ಯಶಸ್ವಿ ಹತ್ತಿ ಬಟ್ಟೆ ಕೈಗಾರಿಕೆಯು ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಪ್ರಾರಂಭ ಆಯಿತು ಕೇಳಿದ್ರೆ 1854ರಲ್ಲಿ ಮುಂಬೈನಲ್ಲಿ ಪ್ರಾರಂಭವಾಗುತ್ತದೆ. ಮುಂಬೈನಲ್ಲಿ ಪ್ರಾರಂಭ
1854ರಲ್ಲಿ ಮುಂಬೈನಲ್ಲಿ ಪ್ರಾರಂಭವಾದಂತಹ ಹತ್ತೆ ಬಟ್ಟೆ ಕೈಗಾರಿಕೆಗಳು. ಮತ್ತು ಮಹಾರಾಷ್ಟ್ರದ ಗೋಡಂಬಿ ಬೆಳೆಯೊಳಗ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಕೇಳಿದ್ರೆ ಅದು ಮಹಾರಾಷ್ಟ್ರದಾಗ ಕಂಡು ಬರ್ತದೆ. ಇನ್ನು ಗೋಡಂಬಿ ಬೆಳೆಯುವ ರಾಜ್ಯ. ರಾಜ್ಯಕ್ಕೆ ಇದ್ರೆ ಅದು ಮಹಾರಾಷ್ಟ್ರ. ಇನ್ನು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಏನಿಲ್ಲ, ಅಲ್ಲ ಜಡ್ಜ್ ಮಾಡ್ತಾರೋ ಮತ್ತೆ ಹೋರಾಟ ನಡೆಸಿ ಸರ್ಕಾರದ ನಮ್ಮ ಜೀವನ ಹಾಳು ಮಾಡಕತ್ತಾರ ವಿದ್ಯಾರ್ಥಿಗಳದು. ಅಷ್ಟೇನಾದ್ರೂ ಓದೋದ್ ಬಿಡಬೇಡ್ರಿ. ಒಂದಿನ ಒಂದು ಕಲ್ಪನೆ ಆಗುತ್ತಾವ. ಚೆನ್ನಾಗಿ ಓದಿ, ಚೆನ್ನಾಗಿ ಓದಿ ಒಂದೇ ಒಂದು ಉದ್ಯೋಗ ನಮ್ಮ ಹುದ್ದೆ ಆಗಿರ್ತವೆ. ಅದಕ್ಕಾಗಿ ಬಿಡಬೇಡ್ರಿ. ಯಾವುದು ಸ್ಟೇಟ್ ವೈಸ್ ಮುಂದೆ ಸಿಲೆಬಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕಂಟಿನ್ಯೂ ಚಾಲೂ ಮಾಡಿ ಮುಗಿಸ್ಬಿಡೋಣ. ಈಗ ಮತ್ತೆ ಮಹಾರಾಷ್ಟ್ರ ರಾಜ್ಯದೊಳಗೆ ಬಾಂಬೆ ಪ್ರದೇಶದಲ್ಲಿ ಸ್ವಾಭಾವಿಕ ಅನಿಲ ನಿಕ್ಷೇಪ ಮತ್ತು ಉತ್ಪಾದನಾ ಪ್ರಥಮ ಸ್ಥಾನದಲ್ಲಿ, ಕಚ್ಚಾ ತೈಲದಲ್ಲಿ ಪ್ರಥಮ ಸ್ಥಾನದಲ್ಲೂ ಮಹಾರಾಷ್ಟ್ರದ ಬಾಂಬೆ ಪ್ರಥಮ ಸ್ಥಾನದಲ್ಲಿ ಕಂಡುಬರುತ್ತದೆ. ಪುಣೆ ಮತ್ತು ಮುಂಬೈ ಕೈಗಾರಿಕಾ ಪ್ರದೇಶ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಕೈಗಾರಿಕಾ ಪ್ರದೇಶವಾಗಿರುತ್ತದೆ. ಏನು? ಪುಣೆ ಮತ್ತು ಮುಂಬೈ ಭಾರತ ಅತ್ಯಂತ ದೊಡ್ಡದಾದ ಕೈಗಾರಿಕಾ ಪ್ರದೇಶವಾದಂತಹ ಯಾವ ಪಾಸ್ ಕೇಳಿದ್ರಿ? ಕೈಗಾರಿಕಾ ಪ್ರದೇಶ ಭಾರತದಲ್ಲಿ ಅತಿ ದೊಡ್ಡದಾದ ಕೈಗಾರಿಕಾ ಪ್ರದೇಶವಾಗಿರುವಂತಹ ಯಾವ ಪ್ರದೇಶಗಳು ಕೇಳಿದ್ರಿ ಅದು ಮುಂಬೈ ಮತ್ತು ಪುಣೆ ಅಂತ ಹೇಳ್ಬಹುದು. ಮತ್ತಲ್ಲಿ ಬಾಂಬೆ ಒಳಗೆ ಪೆಟ್ರೋಲಿಯಂ ಶುದ್ಧೀಕರಣ ಮತ್ತು ಕಚ್ಚಾ ತೈಲ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತೈತಿ ಬಾಂಬೆ. ಮತ್ತು ಸ್ವಾಭಾವಿಕ ಅನಿಲ ಮತ್ತು ಉತ್ಪಾದನೆಯಲ್ಲಿ ಎರಡರಲ್ಲೂ ಪ್ರಥಮ ಸ್ಥಾನ ಪಡೆದಕ್ಕಂತಹ ಪ್ರದೇಶ ಅಂದ್ರೆ ಬಾಂಬೆ. ಅದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದೊಳಗ ಇಸ್ಪತ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಖಾಸಗಿ ಕ್ಷೇತ್ರ ಪ್ರಮುಖ ಉಕ್ಕು ಘಟಕ ಕಂಡು ಬರ್ತದೆ. IIL ಅಂದ್ರೆ ಇಸ್ಪತ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ ಏನು ಹೇಳಕ್ ಬರಲ್ಲ. ಇದೊಂದು ಕ್ವಶನ್ ಬಿದ್ದರೂ ಬರ್ಬೋದು. ಮಹಾರಾಷ್ಟ್ರ ರತ್ನಗಿರಿಯಲ್ಲಿ ಇದನ್ನೇ ಕೇಳ್ತಂಪ. IIL ಇಸ್ಪತ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ಖಾಸಗಿ ಕ್ಷೇತ್ರ ಪ್ರಮುಖ ಉಕ್ಕು ಘಟಕ ಇಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರ ಅಂತ ಕೊಡ್ತದೆ ಫಸ್ಟ್ ಹಾಕಾದ್ರೂ. ಈಗ ಏನ್ ಮಾಡ್ತಾನಪ್ಪ ಅಂದ್ರೆ ರತ್ನಗಿರಿ ಕೊಡ್ತಾನೆ ಡೈರೆಕ್ಟ್ ಆಗಿ. ಏನು ಆ ಇದ್ದಂತ ಪ್ರದೇಶ ಎಲ್ಲಿದೆಯಪ್ಪ ಕೇಳಿದ್ರೆ ಆ ಮೂಲವಾದ ಪ್ರದೇಶನ ಕೇಳ್ತಾನೆ. ಈಗ ಫಸ್ಟ್ ಏನ್ ಕೇಳ್ತಿದ್ದ? ರಾಜ್ಯಗಳು ಕೇಳ್ತಿದ್ದ, ಹೌದಾ? ಹಾಗೆ ಈಗ ಏನ್ ಮಾಡತ್ತಪ್ಪ ಅಂದ್ರೆ ಇರ್ತಕ್ಕಂಥ ಪ್ಲೇಸ್ಗಳನ್ನ ಕೇಳಾಕ್ತಾನೆ. ಏನು ಪ್ಲೇಸ್ಗಳನ್ನ? ಮಹಾರಾಷ್ಟ್ರದ ರಾಜ್ಯದ
ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ರತ್ನಗಿರಿ ಜಿಲ್ಲೆಯ ಡಾಲ್ವಿ ಎಂಬಲ್ಲಿ ಅದೇ ಡಾಲ್ವಿ ಮತ್ತು ರತ್ನಗಿರಿ ಜಿಲ್ಲೆ ಅದು ಇರ್ತಕ್ಕಂಥ ಪ್ರದೇಶ. ಕೇಳಿ ಏನ್ ಮಾಡ್ತಾನ IIL ಇಸ್ಮತ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಕಂಡು ಬರ್ತದೆ. ಅದೇ ಏನ್ ಮಾಡ್ತಪ್ಪ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತದೆ ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ತಿದ್ರ. ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಈ ಪ್ರತಿಯೊಂದು ಬಾರಿ ನಾವು ಪ್ಲೇಸ್ಗಳನ್ನ ಡೀಪ್ ಆಗಿ ಓದಿಕೊಂಡು ಹೋದಂತಾಗ ನಮಗೆ ಯಾವ್ದಾದ್ರು ಆನ್ಸರ್ ಗೊತ್ತಾಗುತ್ತೆ. ಪ್ರತಿ ಬಾರಿ ವಿಚಾರ ಮಾಡಬೇಕು. ಭಾರತದ ಹತ್ತಿಯ ನಗರ ಅಂತ ಯಾವ್ದನ್ನ ಕರೀತಾರೆ? ಯಾವ ರಾಜ್ಯನ ಕರೀತಾರೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯನ ಕರೀತಾರೆ. ಮಹಾರಾಷ್ಟ್ರ ರಾಜ್ಯದ ಮುಂಬೈನ ಕರೀತಾರೆ. ಹತ್ತಿಯ ನಗರ ಮಹಾರಾಷ್ಟ್ರ ರಾಜ್ಯದ ಮುಂಬೈ ನಗರವನ್ನ ಹತ್ತಿಯ ನಗರ ಅಂತ ಕರೀತಾರೆ. ಏನು? ಹತ್ತಿಯ ನಗರ ಅದು ಮುಂಬೈ. ಹತ್ತಿಯ ನಗರ ಅಂತ ಕರೆದು ಮುಂಬೈ. ಹಾಗೆ ಅತ್ಯಂತ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಜ್ಯವನ್ನು ಕೇಳಿದ್ರೆ, ಸಕ್ಕರೆ ಉತ್ಪಾದಿಸುವ ರಾಜ್ಯ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಜ್ಯ ಅಂತ ಕೇಳಿದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರ ಮುಂಬೈನಲ್ಲಿರುವುದು ನ್ಯಾಷನಲ್ ಆರ್ಗಾನಿಕ್ ಕೆಮಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್. ಇದು ಭಾರತದ ಮೊದಲ ನ್ಯಾಫ್ತಾ ಆಧಾರಿತ ರಾಸಾಯನಿಕ ಕೈಗಾರಿಕೆ ಎಲ್ಲಿ ಸ್ಥಾಪನೆಯಾಗಿದೆಪ್ಪ ಅಂತ ಕೇಳಿದ್ರೆ ಭಾರತದ ಮೊದಲ ನ್ಯಾಫ್ತಾ ಆಧಾರಿತ ರಾಸಾಯನಿಕ ಕೈಗಾರಿಕೆ ಸ್ಥಾಪನೆಯಾದದ್ದು ಭಾರತದ ಮೊದಲ
ಆಧಾರಿತ ಭಾರತ ಮೊದಲು ನ್ಯಾಪ್ತಾ ಆಧಾರಿತ ರಾಸಾಯನಿಕ ಕೈಗಾರಿಕಾ ಇಲ್ಲಿ ಅಂದ್ರೆ ಇದು ಮುಂಬೈನಲ್ಲಿ ಕಂಡು ಬರ್ತದೆ. ಏನು ಮುಂಬೈ ಕಂಡು ಬರ್ತದೆ. ಅದು ಏನು NOCIL ನ್ಯಾಷನಲ್ ಆರ್ಗಾನಿಕ್ ಕೆಮಿಕಲ್ ಲಿಮಿಟೆಡ್. ನ್ಯಾಷನಲ್ ಆರ್ಗಾನಿಕ್ ಕೆಮಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್. ಇದೇನಪ್ಪ ಅಂದ್ರೆ ಭಾರತ ಮೊದಲ ನ್ಯಾಪ್ತಾ ಆಧಾರಿತ ರಾಸಾಯನಿಕ ಕೈಗಾರಿಕೆ. ಇದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡು ಬರ್ತದೆ. ಭಾರತದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ಕೇಂದ್ರ ಮತ್ತು ಪಶ್ಚಿಮ ರೈಲ್ವೆ ಆಡಳಿತ ಕೇಂದ್ರವನ್ನು ಕಂಡು ಬರ್ತೈತಿ. ಮಹಾರಾಷ್ಟ್ರ ನವಿ ಮುಂಬೈನಲ್ಲಿ ಕೊಂಕಣ ರೈಲ್ವೆ ವಲಯವು ಆಡಳಿತ ಕಂಡು ಬರುತ್ತೆ. ಪಶ್ಚಿಮ ಮತ್ತು ಕೇಂದ್ರ ವಲಯ ಕಂಡು ಬರ್ತಂತ ಮಹಾರಾಷ್ಟ್ರ. ಹಾಗೆ ಕೊಂಕಣ ರೈಲ್ವೆ ಕೇಂದ್ರವು ಕಂಡು ಬರ್ತದ. ನವಿ ಮುಂಬೈನಲ್ಲಿ ಕೊಂಕಣ ರೈಲ್ವೆ ವಲಯದ ಆಡಳಿತ ಕೇಂದ್ರವು ಕಂಡು ಬರ್ತದ. ಹೌದಾ? ಭಾರತದಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಭಾರತದ ಮುಂಬೈ ಬಂದರು ಅತಿ ದೊಡ್ಡ ಸ್ವಾಭಾವಿಕ ಮತ್ತು ನೈಸರ್ಗಿಕ ಬಂದರಾಗಿದ್ದು ಇಲ್ಲಿ ಕಚ್ಚಾ ತೈಲ ಮತ್ತು ಯಂತ್ರೋಪಕರಣಗಳ ಮತ್ತು ರಾಸಾಯನಿಕ ಗೊಬ್ಬರಗಳಂತಹ ಆಮದು ಮತ್ತು ಹತ್ತಿ ಬಟ್ಟೆ ಎಣ್ಣೆ ಕಾಳುಗಳನ್ನು ರಫ್ತಾಗುತ್ತವೆ. ಎಲ್ಲಿಪ್ಪ ಅಂತಂದ್ರೆ ಮುಂಬೈ ಬಂದರನ್ನು ಭಾರತ ಅತಿ ದೊಡ್ಡ ರಾಸಾಯನಿಕ ಬಂದರು ಮತ್ತು ಸ್ವಾಭಾವಿಕ ಬಂದರು ಎಂದು ಕರೀತಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಥಾಣೆ ಜಿಲ್ಲೆಯು ಜನಸಂಖ್ಯೆಯಲ್ಲಿ ಭಾರತದ ಪ್ರಥಮ ಜಿಲ್ಲೆಯಾಗಿದೆ. ಮತ್ತು ಆರೆಂಜ್ ಸಿಟಿ ಜೀರೋ ಮೈಲ್ ಸೆಂಟರ್ ಆಗಿದೆ. ಇದು ಕೇಂದ್ರೀಯ ಹತ್ತಿ ಸಂಶೋಧನಾ ಸಂಸ್ಥೆಯಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ನಾಗ್ಪುರಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದ ನಾಗ್ಪುರಲ್ಲಿ ಕಂಡು ಬರ್ತಕ್ಕಂತಹದ್ದು. ಮತ್ತೇನು ಗೊತ್ತ, ಮಹಾರಾಷ್ಟ್ರದಲ್ಲಿ ಪುಣೆ ಎಂಬಲ್ಲಿ ಭಾರತ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಕೇಂದ್ರವು ಕಂಡು ಬರುತ್ತೆ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ಜಿಲ್ಲೆಯ ಪುಣೆ ಒಳಗ. ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿ ಕಂಡು ಬರ್ತಾವ ಮಹಾರಾಷ್ಟ್ರದಲ್ಲಿ? ಅದು ಸಂಜಯ್ ಗಾಂಧಿ, ತೋಡೋಬಾ, ಚಂಡೋರಿ, ನವೇಗಾಂವ್, ಗುಗುಮಾಲ್ ರಾಷ್ಟ್ರೀಯ ಉದ್ಯಾನವನಗಳು.
ಎಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಸಂಜಯ್ ಗಾಂಧಿ, ತಡೋಬಾ ಮತ್ತು ಚಂಡೋರಿ, ನವೇಗಾಂವ್, ಗುಗುಮಾಲ್ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಉದ್ಯಾನಗಳು ಕಂಡು ಬರ್ತವೆ. ಇವರೆಲ್ಲ ಸಂಜಯ್ ಗಾಂಧಿ, ತಡೋಬಾ, ಚಂಡೋರಿ, ನವೇಗಾಂವ್, ಗುಗುಮಾಲ್ ಎಲ್ಲ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳು, ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತವೆ. ಹಾಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ರಾಜ್ಯ ಕಂಡು ಬರ್ತದೆ. ಜೋಳ ಬೆಳೆಯುವ ರಾಜ್ಯ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ. ಇಲ್ಲಿ ಮಹಾರಾಷ್ಟ್ರದ ನಾಗ್ಪುರಲ್ಲಿ 1934 ಭಾರತ ರಸ್ತೆಗೆ ಸಂಬಂಧಿಸಿದಂತೆ ನಾಗ್ಪುರ ಯೋಜನೆ ರಚಿಸ್ತಾರೆ. ಆ ರಸ್ತೆಗಳು 4 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ನ್ಯಾಷನಲ್ ಹೈವೇ, ಒಂದು ಸ್ಟೇಟ್ ಹೈವೇ, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅದು ನಾಗ್ಪುರದ ಕಂಡು ಬರುತ್ತೆ. ಅಂದ್ರೆ ನಾಗ್ಪುರ ಯೋಜನೆಯನ್ನ ಜಾರಿಗೆ ತಂಬರ್ತದೆ. ಅದು 1943ರಲ್ಲಿ ಜಾರಿಗೆ ತಂಬರ್ತದೆ. ಹೌದಾ? ಸರಿ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳು ಕಂಡು ಬರ್ತಾವ. ಅಂದ್ರೆ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳು ಜಾಲ ಹೊಂದಿರುವ ರಾಜ್ಯ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರ ಕಂಡು ಬರ್ತದೆ. ಏನು ನಾಗ್ಪುರ ಯೋಜನೆ ನೋಡಿ, ನಾಗ್ಪುರ ಯೋಜನೆ ಅಂತ ಬರೆಯಬೇಕು. ಯಾಕಂದ್ರೆ ನಾಗ್ಪುರ ಯೋಜನೆ ಯಾವಾಗ ಜಾರಿಗೆ ಬಂತು? ನಾಗ್ಪುರ ಯೋಜನೆ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 1943ರಲ್ಲಿ ಜಾರಿಗೆ ಬಂದಂತಹ ನಾಗ್ಪುರ ಯೋಜನೆ. ನಾಗ್ಪುರ ಯೋಜನೆ ಜಾರಿಗೆ ಬಂದಿತ್ತಪ್ಪ ಅಂದ್ರೆ ಇಲ್ಲಿ ಹೈವೇಗಳು ಅಂದ್ರೆ 4 ರಸ್ತೆಗಳ ವಿಭಾಗ ಮಾಡ್ತಾರೆ. ಒಂದು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ. ಹೌದು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ರಾಜ್ಯ ಹೈವೇ, ಸರಿ, ಜಿಲ್ಲಾ ಹೈವೇ, ಗ್ರಾಮೀಣ ಹೈವೇ. ಜಿಲ್ಲಾ ರಸ್ತೆ, ಜಿಲ್ಲಾ ರಸ್ತೆ ಮತ್ತೆ ಗ್ರಾಮೀಣ ರಸ್ತೆ. ಜಿಲ್ಲಾ ರಸ್ತೆ, ಗ್ರಾಮೀಣ ರಸ್ತೆ ಏನಪ್ಪಾ ಅಂದ್ರೆ ಇವು ನಾಗ್ಪುರ ಯೋಜನೆಯಲ್ಲಿ ಕಂಡು ಬರ್ತಕ್ಕಂಥವು. ಅತಿ ಹೆಚ್ಚು ಜನ ಭರಿತ ರೈಲು ನಿಲ್ದಾಣವಾಗಿದೆ. ಮತ್ತೆ ಮುಂದುವರೆದಂತ ಭಾಗವನ್ನು ಮುಂದಿನ ಭಾಗದಲ್ಲಿ ಹೇಳೋಣ. ಈಗ ಇಷ್ಟೊಂದು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿ ಬೇಡನಲ್ಲ. ಯಾವುದಾದ್ರೂ ಸ್ವಲ್ಪ ತಿನ್ನುತ್ತಾ ಹೋದ್ರನ ಜೀರ್ಣವಾಗುವುದು. ಅದಕ್ಕೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಒಮ್ಮೆ ಒಂದು ಲಾಂಗ್ ವಿಡಿಯೋ ಹೇಳಿದ್ರಿ ಪ್ರತಿಯೊಂದು ತಲೆ ಹತ್ತಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗುತ್ತ. ಯಾವ್ದಾದ್ರು ಒಂದು ಸ್ವಲ್ಪ ಹಿಂದಿಂದ ನಾವು ಯಾವುದೋ ಪರ್ಫೆಕ್ಟ್ ಮಾಡ್ಕೋತ ಹೋದಂಗ ಪರ್ಫೆಕ್ಟ್ ಆಗುತ್ತೆ. ಅದು ಸ್ವಲ್ಪ ನಾವು ಪರ್ಫೆಕ್ಟ್ ಆಗಲೇಬೇಕು. ಇದಕ್ಕೆ ಪರ್ಫೆಕ್ಟ್ ಆಗಲೇ ಇರ್ಲಿಕ್ಕಂದ್ರೆ ನಮ್ದು ಯಾವುದು ಸಕ್ಸಸ್ ಹಾದಿಯಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ನಾವು ಪರ್ಫೆಕ್ಟ್ ಮಾಡ್ಕೊಂಡೇ ಹೋಗ್ಬೇಕು ಹೇಳ್ಬೇಕಾದ್ರೆ. ಯಾಕಂದ್ರೆ ಎಕ್ಸಾಮ್ ಹಾಗೆ ಇರಲ್ಲ. ಎಕ್ಸಾಮ್ ಪ್ರತಿಯೊಂದು ಪರ್ಫೆಕ್ಟ್ ಆಗೇನೆ ಹಾಕಿರ್ತಾನ. ಪುಸ್ತಕದಲ್ಲಿ ಏನ್ ಇರ್ತದ ಅದನ್ನೇ ಹಾಕಿರ್ತಾನ. ಒಂದು ಹೊರಗಿಂದ ಯಾವ್ದು ಮ್ಯಾಗ್ಜಿನ್ ಹಾಕಿರ್ತಾನೆ. ಮತ್ತೊಂದು ಸ್ನೇಹಿತರೆ, ಮುಂದೆ ಸ್ಪರ್ಧಾ ಮ್ಯಾಗ್ಜಿನ್ ಅನ್ನ ಇದೇ ತರನ ಸ್ಟಡಿ ಮಾಡಿ ಅದ್ರ ಪಾಯಿಂಟ್ಗಳನ್ನ ಸರಿಯಾಗಿ ಎಕ್ಸಾಮ್ ಯಾವ ತರ ಬೀಳ್ತದ ಅಂತಂದು ನಾನು ಕ್ವಶನ್ ರೆಡಿ ಮಾಡೋ ಅಥವಾ ಡೀಟೇಲ್ಸ್ ಅನ್ನ ಬಿಡಿಸ್ತೀನಿ.
ಓಕೆನಾ ಸ್ನೇಹಿತರೆ? ನಮಸ್ಕಾರ. ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.